ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಸಣ್ಣ ವಿಷಯದೊಂದಿಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ಚಾಟ್ GPT ಅನ್ನೋದು ಈಗ ಕಾಮನ್ ಆಗಿದೆ. ಈಗಾಗಲೇ ನಮಗೆ ಎ ಅನ್ನೋದು ಒಂದು ಟ್ರೆಂಡ್ ಆಗಿ ಮಾರ್ಪಟ್ಟಿರೋದ್ರಿಂದ ಎಲ್ಲರೂ ಚಾಟ್ GPT ಆಗಲಿ ಮತ್ತೆ ಬೇರೆ ಬೇರೆ AI ಟೂಲ್ಸ್ಗಳನ್ನ ಬಳಸ್ತಾ ಇದ್ದಾರೆ. ನಾನಿವತ್ತು ನಿಮಗೆ ಹೇಳ್ತಾ ಇರೋದೇನೆಂದ್ರೆ ಯಾವಾಗ ಚಾಟ್ GPT ಬಳಸಬೇಕು, ಯಾವಾಗ ಬಳಸಬಾರ್ದು. ಸೊ ನಾನು ಟೆಕ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದ್ರಿಂದ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ಅಂತ ಅನ್ಸ್ಕೊಳ್ತಿದ್ದೆ. ಏನಂದ್ರೆ ಯಾವಾಗ ಯೂಸ್ ಮಾಡಬೇಕು, ಎಸ್ಪೆಷಲಿ ನೀವೇನಾದರೂ ಐಡಿಯಾಗಳನ್ನ ಜನರೇಟ್ ಮಾಡಬೇಕು. ಚಾಟ್ GPTಯಲ್ಲಿ ಆರಾಮಾಗಿ ನೀವು ಒಂದು ಪ್ರಾಂಪ್ಟ್ ಕೊಡ್ಬೋದು. ಸಪೋಸ್ ನಾನೊಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ನಾನು ಒಂದು ಬುಕ್ ಸ್ಟಾಲ್ನ ಅಂಗಡಿನ ಓಪನ್ ಮಾಡಬೇಕು. ಬಟ್ ಎಲ್ಲಿ ಓಪನ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ, ಬಟ್ ಯಾವ ಲೊಕೇಶನ್ನು, ಈ ರೀತಿ ಏನಾದರೂ ಪ್ರಾಂಪ್ಟ್ಸ್ ನೀವು ಕೊಟ್ಟಾಗ ಚಾಟ್ GPTಯಲ್ಲಿ ಈಸಿಯಾಗಿ ಕೆಲವೊಂದು ಲೊಕೇಶನ್ ಕೂಡ ನಿಮಗೆ ತಿಳಿಸುತ್ತೆ. ಅದಲ್ದಿರ ಯಾವ ರೀತಿ ಬುಕ್ಗಳನ್ನ ನೀವು ಪ್ರೆಸೆಂಟ್ ಮಾಡಿದ್ರೆ ಯಾವ ಥರ ಆಡಿಯನ್ಸ್ನ ನೀವು ಅಟ್ರಾಕ್ಟ್ ಮಾಡ್ಬೋದು ಅನ್ನೋ ವಿಷಯಗಳನ್ನ ನಿಮಗೆ ಎಸ್ಪೆಷಲಿ ಕೊಡುತ್ತೆ. ಬಟ್ ಯಾವಾಗ ಮಾಡಬಾರ್ದು ಅನ್ನೋದಕ್ಕೆ ಕೆಲವೊಂದು ಸೆನ್ಸಿಟಿವ್ ಮಾಹಿತಿಗಳಿರ್ತಾವಲ್ಲ, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಅದರ ಪಾಸ್ವರ್ಡ್ ಡೀಟೇಲ್ಸ್ ಆಗಿರ್ಬೋದು, ಅದನ್ನ ನೀವು ಯಾವತ್ತಿಗೂ ಚಾಟ್ GPTಯಲ್ಲಿ ಹಾಕಿ ನಾನು ಈ ರೀತಿ ಪಾಸ್ವರ್ಡ್ ಕೊಟ್ಟಿದ್ದೀನಿ, ಇದನ್ನ ಚೇಂಜ್ ಮಾಡಬೇಕು, ಈ ರೀತಿ ಇನ್ಫಾರ್ಮೇಶನ್ ಶೇರ್ ಮಾಡಿದಾಗ ಚಾಟ್ GPT ಕೂಡ ಒಂದು ಲರ್ನಿಂಗ್ ಟೂಲ್ ಆಗಿರೋದ್ರಿಂದ ಬೇಕಾದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿ ಬೇರೊಬ್ಬರಿಗೆ ಕೊಡೋ ಚಾನ್ಸಸ್ ಇರುತ್ತೆ. ಅದು ನನ್ನ ಅನಿಸಿಕೆ. ಬಟ್ ಆದಷ್ಟು ಈ ರೀತಿ ವಿಷಯಗಳಲ್ಲಿ ಅದನ್ನ ಬಳಸಕ್ಕೆ ಹೋಗ್ಬೇಡಿ. ಆಮೇಲೆ ನಿಮಗೆ ಕೆಲವೊಂದು ಎಮೋಷನ್ ಟಚ್ಗಳು, ಅಂದ್ರೆ ಫ್ರೆಂಡ್ಸ್ ಜೊತೆ ಏನಾದರೂ ಎಮೋಷನ್ ಫೀಲಿಂಗ್ ಇರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಏನಾದರೂ ಮಾತಾಡಬೇಕಂದ್ರೆ ಅದಕ್ಕೂ ಕೂಡ ಚಾಟ್ GPTನಲ್ಲಿ ಪ್ರಾಂಪ್ಟ್ ಹಾಕಿ ನಾನು ಏನು ಮಾತಾಡಲಿ, ಈ ರೀತಿ ಕೇಳೋ ಪರಿಸ್ಥಿತಿಗಳು ಕೂಡ ಕೆಲವೊಬ್ಬರಿಗೆ ಬಂದಿದೆ. ಬಟ್ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಎಮೋಷನ್ನ ನೀವು ವ್ಯಕ್ತ ಮಾಡಿ, ಬೇರೆ ಒಂದು ಟೂಲಿಂದ ಕಲ್ತ್ಕೊಂಡು ಅದನ್ನು ನೀವು ಯಾರಿಗೂ ಪ್ರೆಸೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಒಂದು ಸಣ್ಣ ಉದಾಹರಣೆಯೊಂದಿಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಕೂಡ ಇದರ ಬಗ್ಗೆ ಅನಲೈಸ್ ಮಾಡಿ ಆ್ಯಂಡ್ ಯಾವುದು ಬೆಸ್ಟ್ ಅಂತ ನಿಮಗೆ ಅನಿಸುತ್ತೆ, ಸೊ ಅದನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.